ಕೂಡ ನಾನು ಮಾತನಾಡಿದ್ದೇನೆ. ನೇರವಾದ ಮಾತನ್ನ ಹೇಳ್ತೇನೆ. ನಾನಿವತ್ತು ಅವ್ರ ಕುಟುಂಬದ ಸದಸ್ಯರನ್ನ ಮಾತನಾಡಿಸ್ಕೊಂಡು ನಿಮ್ಮ ಎಲ್ಲರನ್ನು ಮಾತನಾಡಿಸ್ಕೊಂಡು ಏನೋ ಒಂದು ಫೋಟೋ ಹಾಕ್ಸ್ಕೋಬೇಕು ಅಂತ ಬಂದಿಲ್ಲ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗುವಂಥ ಸಂದರ್ಭದಲ್ಲಿ ಯಾವ ರೀತಿ ಬೈರತಿ ಬಸವರಾಜಣ್ಣವರು ಎಲ್ಲಿ ಟೈಮ್ ಮುಗ್ದೋಗ್ಬಿಡುತ್ತೋ ಎಲ್ಲಿ ಬಾಗ್ಲಾಕ್ಬಿಡ್ತಾರೋ ಅಂತೇಳಿ ಓಡಾಡಿ ವಿಧಾನಸೌಧದಲ್ಲಿ ಓಡಾಡ್ಕೊಂಡು ಬಂದಿರ್ತಕ್ಕಂಥದ್ದನ್ನ ರಾಜ್ಯದ ಜನನು ಕೂಡ ನೋಡಿದ್ದಾರೆ, ದೇಶದ ಜನರು ಕೂಡ ನೋಡಿದ್ದಾರೆ. ಅವತ್ತು ಬೈರತಿ ಬಸವರಾಜ್ ಅವರು ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಧಾರ ಯಡಿಯೂರಪ್ಪ ಮುಖ್ಯಮಂತ್ರಿ ಮಾಡೋ ಟೈಮಲ್ಲಿ ನಾವುಗಳಿದ್ರು ಕೂಡ ಧೈರ್ಯ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಅಂತ ಧೈರ್ಯನ ಅವ್ರು ಮಾಡಿದ್ದಾರೆ. ಅವರ ಒಂದು ಯಡಿಯೂರಪ್ಪನವ್ರ ಬಗ್ಗೆ ಇಟ್ಟಂತ ವಿಶ್ವಾಸಕ್ಕೆ ನಾವು ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ನಾನು ಇಷ್ಟು ಮಾತ್ರ ಸಂದರ್ಭ ಹೇಳ್ತೇನೆ, ಇವೆಲ್ಲವೂ ಕೂಡ ನಮ್ಮ ಪರೀಕ್ಷೆಯ ಸಮಯ. ನಾವು ಕೂಡ 20-30 ಕೇಸ್ಗಳು ನಾನು ಕೂಡ ಎದುರಿಸಿದ್ದೇನೆ. ತಂದೆಯವ್ರ ಮೇಲೆ, ಕುಟುಂಬದ ಮೇಲೆ ಹಾಕಿದಾಗ ಈ ರಾಜಕೀಯ ಷಡ್ಯಂತ್ರಗಳು ಹೇಗಾಗಿ ನಡೀತಾವೆ ಎಲ್ಲವೂ ಕೂಡ ನಮಗೆಲ್ಲ ಗೊತ್ತಿದೆ, ನಿಮ್ಗಳಿಗೂ ಕೂಡ ಗೊತ್ತಿರುವಂಥದ್ದು. ಆದರೆ ನಾವು ಯಾರು ಕೂಡ ತಾಳ್ಮೆನ ಕಳೆದುಕೋಬಾರ್ದು. ಭಗವಂತನ ಬಗ್ಗೆ ನಾವು ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು. ಇವತ್ತೆಲ್ಲ ಒಂದು ಒಳ್ಳೆ ಅಡ್ವೊಕೇಟ್ಸ್ ತಂಡವೂ ಕೂಡ ಇದೆ. ಇವನ್ನೊಂದು ಪ್ರಾಸೆಸ್ ಸ್ವಲ್ಪ ಸಮಯ ತೆಗೆದುಕೊಳ್ತದೆ. ಹಾಗಾಗಿ ನೀವು ಯಾರು ಕೂಡ ಆತಂಕ, ತಾಳ್ಮೆ ಕಳ್ಕೊಳ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ನಾವಂತೂ ನಾನಾಗಲಿ, ಯಡಿಯೂರಪ್ಪನವರಾಗಲಿ, ಪಕ್ಷ ಆಗಲಿ ಎಲ್ಲವೂ ಕೂಡ ಸಂಪೂರ್ಣ ನಿಮ್ಮ ಜೊತೆಲಿ ಇದ್ದೇ ಇರ್ತದೆ. ಒಳ್ಳೇದು ಆಗೇ ಆಗುತ್ತೆ. ನೀವು ಯಾರು ಕೂಡ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಅದು ಇನ್ನೆಲ್ಲ ವಿಚಾರವನ್ನು ಕೂಡ ಸೂಕ್ಷ್ಮ ಮಾತನಾಡಿದ್ದೇನೆ, ಎಲ್ಲವೂ ಕೂಡ ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ನೀವು ರಾಜಕೀಯವಾಗಿ ಕೂಡ ಯಾರು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಇದಕ್ಕೂ ಇದೆ ಬೇರೆ ವಿಚಾರಗಳು ಕೂಡ ಯಾರು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಮತ್ತೆ ಮಾತನಾಡ್ತಾ ಇದ್ದೇನೆ. ಯಾವ ರೀತಿ ಎಕ್ಸ್ಪರ್ಟ್ಸನ್ನ ಕನ್ಸಲ್ಟ್ ಮಾಡಿ ಏನೇನು ಮಾಡಬೇಕು, ಲೀಗಲ್ ಅದನ್ನೆಲ್ಲವೂ ಕೂಡ ನಾವು ಚರ್ಚೆ ಮಾಡ್ತೇವೆ. ಏನಪ್ಪ, ನೀವು ದಯವಿಟ್ಟು ಅದಕ್ಕೆಲ್ಲವೂ ಕೂಡ ಸಹಕಾರ ಕೊಡಿ. ಖಂಡಿತ ಭಗವಂತನ ಪ್ರಾರ್ಥನೆ ಮಾಡಿ, ಖಂಡಿತ ಭಗವಂತ ಒಳ್ಳೇದು ಮಾಡೇ ಮಾಡ್ತಾನೆ. ಏನಪ್ಪ, ನಮಸ್ಕಾರ.